ಆನ್ಲೈನ್ ಕ್ಲಾಸ್. ಪ್ರೀತಿ ವಿದ್ಯಾರ್ಥಿಗಳೇ, ಹಾರ್ಡ್ ಕೋರ್ ಪತ್ರಿಕೆ 2.3ನಲ್ಲಿ ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ 1857 to 1947 ಇದೆಯಲ್ಲ, ಅದರಲ್ಲಿ ಇದುವರೆಗೆ ಹಿಂದೆ ನಾವು ಇಂಡಿಯನ್ ಎಜುಕೇಷನ್ ಡೆವಲಪ್ಮೆಂಟ್ ಅನ್ನುವಂಥ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅದರಲ್ಲಿ ಮುಂದುವರೆದಿರ್ತಕ್ಕಂಥ ಭಾಗ ಯಾವುದು ಅಂತ ಹೇಳಿದ್ರೆ ಇಂಡಿಯನ್ ಪ್ರೆಸ್ ಆ್ಯಕ್ಟ್ ಅಂತ ಇಟ್ಕೊಂಡ್ಬಿಟ್ಟು ಭಾರತದಲ್ಲಿ ಪತ್ರಿಕೋದ್ಯಮ ಕಾಯಿದೆ ಅಂತ ಹೇಳ್ತೀವಿ ನಾವು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯವನ್ನು ಕುರಿತು ನಾವು ಇವತ್ತು ಚರ್ಚೆ ಮಾಡೋದಾದರೆ, ಪ್ರಸ್ತಾವನೆ, ಇಂಟ್ರೊಡಕ್ಷನ್. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಸ್ಥಾಪಿತವಾದ ಸಮಯದಲ್ಲಿ ರಾಜಕೀಯ ಸಿದ್ಧಾಂತದ ಬೆಳವಣಿಗೆಯಲ್ಲಿ ಇಂಗ್ಲೆಂಡಿನಲ್ಲಿ ಪತ್ರಿಕೋದ್ಯಮ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರ ವಹಿಸಲಿಲ್ಲ ಅನ್ನುವಂಥದ್ದು ಗೊತ್ತಾಗ್ತದೆ. ಪತ್ರಿಕೋದ್ಯಮ ರಾಜಕೀಯದ ಜೊತೆ ನಿಕಟವಾಗಿರ್ತಕ್ಕಂಥ ಸಂಬಂಧ ಹೊಂದಿದ್ರೂ ಕೂಡ ಶ್ರೇಷ್ಠ ದರ್ಜೆಗೆ ಏರಿರಲಿಲ್ಲ. ಸೊ ರಾಜಕೀಯಕ್ಕೂ ಮತ್ತು ಪತ್ರಿಕೋದ್ಯಮ, ಈ ಜರ್ನಲಿಸಮ್ ಅಂತ ಹೇಳ್ತೀವಲ್ಲ ನಾವು, ಮಾಸ್ ಮೀಡಿಯಾ ಅಂತ ಹೇಳ್ತೀವಿ, ಸಮೂಹ ಮಾಧ್ಯಮ ಅಂತ ಹೇಳ್ತೀವಿ. ಇವತ್ತು ಮಾಸ್ ಮೀಡಿಯಾ ನಮ್ಗೆ ಏನೇನು ಇರ್ತದೆ ಅಂತ ಹೇಳಿದ್ರೆ, ನಮಗೆ ದೂರದರ್ಶನ ಆಗಿರ್ಬೋದು, ಆಕಾಶವಾಣಿ ಆಗಿರ್ಬೋದು, ದಿನಪತ್ರಿಕೆಗಳಾಗಿರ್ಬೋದು, ವಾರಪತ್ರಿಕೆಗಳಾಗಿರ್ಬೋದು, ಅಥವಾ ನಿಯತ್ಕಾಲಿಕೆಗಳಾಗಿರ್ಬೋದು, ಇವೆಲ್ಲವುಗಳು ರಾಜಕೀಯದ ಜೊತೆಗೆ ತುಂಬ ಅವಿನಾಭಾವ ಸಂಬಂಧವನ್ನು ಹೊಂದಿರತಕ್ಕಂಥದ್ದು ಇವತ್ತಿನ ಕಾಲಕ್ಕೆ. ಸೊ ಅವತ್ತು ಆ ರೀತಿಯಾಗಿರ್ತಕ್ಕಂಥ ರಾಜಕೀಯ ಬಾಂಧವ್ಯವನ್ನು ಹೊಂದಿದ್ರೂ ಕೂಡ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ಪತ್ರಿಕೆಗಳು ಇರಲಿಲ್ಲ ಅನ್ನುವಂಥದ್ದು ಗೊತ್ತಾಗ್ತದೆ. 1795ನಲ್ಲಿ 600 ಪೌಂಡುಗಳ ಪೆನ್ಷನ್ಗಾಗಿ ದಿ ಟೈಮ್ಸ್ ಪತ್ರಿಕೆ ಅಂತಕ್ಕಂಥದ್ದು ಸರ್ಕಾರವನ್ನು ಬೆಂಬಲಿಸ್ತದೆ. ಆದುದರಿಂದ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಗಳಿಸಿರ್ತಕ್ಕಂಥ ಪತ್ರಿಕೆಗಳು ಉಪಯೋಗಕ್ಕೆ ಬಾರದ ಕಾಗದ, ಲಂಚಕ್ಕೊಳಗಾಗುವ ಪ್ರವೃತ್ತಿ ಉಳ್ತಕ್ಕಂಥ ಮತ್ತು ಅನಿಷ್ಟಕರವಾಗಿರ್ತಕ್ಕಂಥವುಗಳಾಗಿದ್ದವು. ಈ ರೀತಿ ಆಶ್ಚರ್ಯದ ಸಂಗತಿ ಏನೂ ಆಗಿರಲಿಲ್ಲ. ಬ್ರಿಟನ್ನಲ್ಲಿ 19ನೇ ಶತಮಾನದ ಆದಿಭಾಗದಲ್ಲಿ ಈ ಪತ್ರಿಕೋದ್ಯಮ ಗೌರವಾನ್ವಿತವಾಗಿರ್ತಕ್ಕಂಥ ವೃತ್ತಿ ಕೂಡ ಅದು ಆಗಿರಲಿಲ್ಲ ಅಂತಕ್ಕಂಥ ರೆಸ್ಪೆಕ್ಟ್ಫುಲ್ ಜಾಬ್ ಅದು ಅನಿಸ್ಕೊಳ್ತಾ ಇರಲಿಲ್ಲ ಈ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸ ಅನ್ನುವಂಥದ್ದು. ಆದುದರಿಂದ ಆರಂಭದಲ್ಲಿ ಭಾರತದ ಈ ಪತ್ರಿಕೋದ್ಯಮಕ್ಕೆ ಸರ್ಕಾರ ಏನು ಮಹತ್ವ ಕೊಟ್ಟಿತು ಎನ್ನುವುದು ಸುಲಭವಾಗಿ ತಿಳಿಯಬಹುದು. ಭಾರತದಲ್ಲಿ ಪತ್ರಿಕೋದ್ಯಮವನ್ನು ಆರಂಭಿಸಿದವರು ಯುರೋಪಿಯನ್ ಸಾಹಸಿಗರು. ಹೊಸ ಏನಾದರೂ ಈ ಪ್ರೆಸ್ ಅಂತಕ್ಕಂಥದ್ದು ಅಥವಾ ಸಮೂಹ ಮಾಧ್ಯಮ ಅನ್ನುವಂಥದ್ದು ಮೊಟ್ಟ ಮೊದಲು ಇಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಐರೋಪ್ಯನರು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಪತ್ರಿಕೋದ್ಯಮ ಅಂತಕ್ಕಂಥದ್ದನ್ನು ಪ್ರಾರಂಭ ಮಾಡ್ತಾರೆ. ಇವರುಗಳಿಗೆ ಯಾವ ವಿಧವಾಗಿರ್ತಕ್ಕಂಥ ಉನ್ನತವಾಗಿರ್ತಕ್ಕಂಥ ಆದರ್ಶಗಳನ್ನು ಅಥವಾ ಅದರದೇ ಆಗಿರ್ತಕ್ಕಂಥ ಏಮ್ಸ್ ಆ್ಯಂಡ್ ಅಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ ನಾವು, ಗುರಿ ಮತ್ತು ಧ್ಯೇಯೋದ್ದೇಶಗಳು ಅಂತಕ್ಕಂಥದ್ದು ಇಟ್ಕೊಂಡು ಈ ಪತ್ರಿಕೋದ್ಯಮ ಅನ್ನುವಂಥದ್ದನ್ನು ಪ್ರಾರಂಭ ಮಾಡಲಿಲ್ಲ. ಅಥವಾ ಯಾವುದೇ ಆದರ್ಶಗಳಾಗಲಿ ಅಥವಾ ಉತ್ತಮ ಅಂತಸ್ತಿನ ಸತ್ಯಪರತೆಯಾಗಲಿ ಅಥವಾ ಕಾರ್ಯದಕ್ಷತೆಯಾಗಲಿ ಇದರಲ್ಲಿ ಇಲ್ಲದೇ ಇದ್ದರೂ ಕೂಡ ಒಂಥರ ಅವರು ವಿನೋದಕ್ಕಾಗಿ ಅಂತ ಹೇಳ್ತೀವಿ ನಾವು, ಎಂಟರ್ಟೈನ್ಮೆಂಟ್ ಅಂತ ಹೇಳ್ತೀವಿ, ಅಥವಾ ಮನೋರಂಜನೆಗಾಗಿ ಈ ಪತ್ರಿಕೋದ್ಯಮವನ್ನು ಅವರು ಮಾಡ್ತಾರೆ ಐರೋಪಿಯನ್ರು ಅಂತಕ್ಕಂಥದ್ದು. ಸೊ ಹಾಗಾಗಿ ಅವರು ವಿನೋದಕ್ಕಾಗಿ ಈ ಪತ್ರಿಕೆಯನ್ನು ಒದಗಿಸಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದಕ್ಕಾಗಿ ಹೆಚ್ಚಿನ ಸಮಯದಲ್ಲಿ ಅವರು ಹಗರಣಗಳನ್ನು, ಉನ್ನತ ವ್ಯಕ್ತಿಗಳ ಚಾರಿತ್ರ್ಯ ವಧೆ ಮಾಡ್ತಕ್ಕಂಥದ್ದು, ಸರ್ಕಾರದ ಮೇಲಿನ ದೋಷಾರೋಪಣೆಗಳನ್ನು ಎತ್ತಿ ಹಿಡಿತಕ್ಕಂಥದ್ದು, ಇದು ಒಂಥರ ಅವರಿಗೆ ಹವ್ಯಾಸ, ಒಂಥರ ಅವರು ಎಂಜಾಯ್ಮೆಂಟ್ ಮಾಡ್ತಾ ಅಥವಾ ಅವರೊಂದು ಹವ್ಯಾಸಿಗಳಾಗಿದ್ದರು. ಅಥವಾ ಅದು ಬಹಳ ಗಂಭೀರವಾಗಿ ಅದರ ಬಗ್ಗೆ ಯಾವುದೇ ವಿಷಯಗಳನ್ನು ಜನಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ. ಅದು ತಮ್ಮದೇ ಆಗಿರ್ತಕ್ಕಂಥ ಮನೋರಂಜನೆಗಾಗಿ ಆ ಪತ್ರಿಕೋದ್ಯಮದ ಸಾಹಸಕ್ಕೆ ಕೈ ಹಾಕ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇಂಥ ಬರವಣಿಗೆಗಳು ಕೇವಲ ಮಂದಿ ಅಧಿಕಾರಿಗಳನ್ನು ಬಿಟ್ಟು ಮಿಕ್ಕವರಿಗೆ ಪ್ರಿಯ ಎನಿಸ್ತಕ್ಕಂಥದ್ದಾಗಿದ್ದಿತ್ತು ಅನ್ನೋದು ಗೊತ್ತಾಗ್ತದೆ. ಇಷ್ಟು ನಾವು ಇಂಟ್ರೊಡಕ್ಷನನ್ನು ಅಥವಾ ಪೀಠಿಕೆ ನೋಡಿದಾಗ ನಮಗೆ ಗೊತ್ತಾಗ್ತದೆ. ಮುಂದೆ ಬರ್ತಕ್ಕಂಥದ್ದು ಪತ್ರಿಕೋದ್ಯಮದ ಪಾತ್ರ ಅಂತ ಇಟ್ಕೊಂಡ್ಬಿಟ್ಟು ರೂಲ್ ಆಫ್ ಜರ್ನಲಿಸಮ್ ಅಂತ ಹೇಳ್ತೀವಿ ನಾವು, ಅಥವಾ ಪ್ರೆಸ್ ಅಂತ ಹೇಳ್ತೀವಿ. ಈಸ್ಟ್ ಇಂಡಿಯಾ ಕಂಪನಿಯು ಭಾರತೀಯ ನೆಲವನ್ನು ತನ್ನ ಖಾಸಗಿ ಆಸ್ತಿಯನ್ನಾಗಿ ಪರಿಗಣಿಸಿದ್ದು, ಅದರ ಸೇವೆಯಲ್ಲಿರದ ಇಂಗ್ಲೀಷ್ ಜನಗಳು ಅನಧಿಕೃತ ಮತ್ತು ಅತಿಕ್ರಮ ವ್ಯಕ್ತಿಗಳೆಂದು ಭಾವಿಸಿದ್ದಿತು. ಈ ವ್ಯಕ್ತಿಗಳು ಈ ಭಾವನೆಯನ್ನು ಪೂರ್ಣವಾಗಿ ತಿರಸ್ಕರಿಸ್ತಕ್ಕಂಥವರಾಗಿದ್ದರು. ಭಾರತದಲ್ಲಿ ಅನಧಿಕೃತವಾಗಿ ಇಂಗ್ಲೀಷ್ ಜನಗಳಿಗೆ ಕಂಪ್ನಿಯ ಬಗ್ಗೆ ಭಕ್ತಿ ಅಥವಾ ನಿಷ್ಠೆ ಅಂತಕ್ಕಂಥದ್ದು ಇರಲಿಲ್ಲ. ಆದುದರಿಂದ ಏಕಸ್ವಾಮ್ಯದ ಈ ಕಂಪನಿ ಅಂತ ಹೇಳಿದಾಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥದ್ದು ಈ ಈಸ್ಟ್ ಇಂಡಿಯಾ ಕಂಪನಿಯ ತಪ್ಪುಗಳನ್ನು ಅಥವಾ ಲೋಪದೋಷಗಳನ್ನು ಹುಡುಕುವುದರಲ್ಲೇ ಆಸಕ್ತಿ ತೋರ್ತಕ್ಕಂಥದ್ದಾಗಿದ್ದಿತ್ತು ಈ ಪತ್ರಿಕೋದ್ಯಮ ಅನ್ನುವಂಥದ್ದು. ಆದುದರಿಂದ ಅವರು ಸರ್ಕಾರ ಮತ್ತು ಅಧಿಕಾರಿಗಳನ್ನು ದೂಷಿಸ್ತಕ್ಕಂಥದ್ದು ಅಥವಾ ನಿಂದನೆ ಮಾಡ್ತಕ್ಕಂಥದ್ದು, ವಿಮರ್ಶೆ ಮಾಡ್ತಕ್ಕಂಥದ್ದು, ತಪ್ಪುಗಳನ್ನು ಎತ್ತಿ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ನಿಯತ್ಕಾಲಿಕೆಗಳಲ್ಲಿ ಹೆಚ್ಚಾಗುತ್ತಿದ್ದಂಥ ಸರ್ಕಾರದ ವಿರುದ್ಧವಾಗಿರ್ತಕ್ಕಂಥ ದೂಷಣೆಗಳಿಂದ ಸಂತೋಷ ಪಡ್ತಕ್ಕಂಥವರಾಗಿದ್ದರು. ಆದುದರಿಂದ ಪತ್ರಿಕೋದ್ಯಮಗಳನ್ನು ದ್ವೇಷಿಸುವುದು ಮಾತ್ರ ಅಲ್ಲದೆ
ಅದರ ಬಗ್ಗೆ ತಾತ್ಸರ್ಯವನ್ನು ಕೂಡ ಹೊಂದಿರತಕ್ಕಂಥ ಅಧಿಕಾರಿಗಳು, ಇವರಿಗೂ ಕೂಡ ಸಾಕಷ್ಟು ಆ ಅಧಿಕಾರಿಗಳ ನಡುವೆ, ಸರ್ಕಾರದ ನಡುವೆ ಮತ್ತು ಪತ್ರಿಕೋದ್ಯಮಗಳ ನಡುವೆ ಹೊಂದಾಣಿಕೆ ಅನ್ನುವಂಥದ್ದು ಇರಲಿಲ್ಲ. ಕೋಆರ್ಡಿನೇಷನ್ ಅಂತ ಹೇಳ್ತೀವಿ ನಾವು, ಅವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥದ್ದು ಇರಲಿಲ್ಲ. ಒಟ್ಟಾರೆ ಈ ಪತ್ರಿಕೋದ್ಯಮ ಅಂತಕ್ಕಂಥದ್ದು ಸರ್ಕಾರದ ಅಧಿಕಾರಿಗಳ ತಪ್ಪುಗಳನ್ನು ಹುಡುಕ್ತಕ್ಕಂಥದ್ದು ಅಥವಾ ಅವರಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಹುಡುಕ್ತಕ್ಕಂಥದ್ದು ಕೆಲಸ ಮಾಡ್ತಾಯಿದ್ರು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಹಾಗಾಗಿ ಸರ್ಕಾರ ಮತ್ತು ಅಧಿಕಾರಿಗಳ ಮತ್ತು ಈ ಪತ್ರಿಕೋದ್ಯಮದ ನಡುವೆ ಆಗಾಗ ಚಿಕ್ಕ ಪುಟ್ಟದಾಗಿರ್ತಕ್ಕಂಥ ಸಣ್ಣದಾಗಿರ್ತಕ್ಕಂಥ ಕೆಲವು ಘರ್ಷಣೆಗಳು ನಡೀತಾ ಇದ್ದವು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇವರು ಸರ್ಕಾರಕ್ಕೆ ಆಗಾಗ ಮುಜುಗುರವನ್ನು ಉಂಟು ಮಾಡತಕ್ಕಂಥ ಮಾತ್ರ ಅಲ್ಲದೆ ಅವರು ಆ ಸರ್ಕಾರದ ಕಾರ್ಯವೈಖರಿಗಳನ್ನು ಕೂಡ ಇಲ್ಲಿ ದ್ವೇಷಿಸ್ತಾ ಇದ್ದರು ಮತ್ತು ಆಂತರಿಕ ವ್ಯವಹಾರಗಳನ್ನು ವಿಮರ್ಶೆ ಮಾಡ್ತಕ್ಕಂಥದ್ದಾಗಿದ್ದಿತ್ತು ಈ ಪತ್ರಿಕೋದ್ಯಮ. ಹಾಗೂ ಸಣ್ಣ ಮತ್ತು ದೊಡ್ಡ ಅಂತಸ್ತಿನ ಅಧಿಕಾರಿಗಳ ವೈಯಕ್ತಿಕ ಜೀವನದ ಬಗೆಗೆ ಕೂಡ ಅವರು ಪರ್ಸ್ನಲ್ ಲೈಫ್ನಲ್ಲೂ ಕೂಡ ಈ ಪತ್ರಿಕೋದ್ಯಮ ಅಂತಕ್ಕಂಥದ್ದು ಇನ್ವಾಲ್ವ್ಮೆಂಟ್ ಆಗ್ತಾ ಇತ್ತು ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತದೆ. ಇಂಗ್ಲೀಷ್ ಭಾಷೆಯಲ್ಲಿ ಬರೆಯಲ್ಪಟ್ಟು ಇಂಗ್ಲೀಷ್ನವರಿಂದಲೇ ಸಂಪಾದಿಸಲ್ಪಡ್ತಕ್ಕಂಥ ಈ ಪತ್ರಿಕೆಗಳು ಇವು ಅತ್ಯಂತ ದೃಢಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ನೀಡತಕ್ಕಂಥ ಅಂಶಗಳಾಗಿದ್ದವು ಅನ್ನೋದು ಗೊತ್ತಾಗ್ತದೆ. ಈ ಪತ್ರಿಕೋದ್ಯಮದ ಪಾತ್ರ ಅವತ್ತಿನ ಕಾಲಕ್ಕೆ ಸರ್ಕಾರ ಮತ್ತು ಅಧಿಕಾರಿಗಳ ನಡುವೆ ಅತ್ಯಂತ ಬಹುಮುಖ್ಯವಾಗಿರ್ತಕ್ಕಂಥದ್ದಾಗಿತ್ತು ಅನ್ನೋದು ಗೊತ್ತಾಗ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಪತ್ರಿಕೋದ್ಯಮದ ಹಿನ್ನೆಲೆ ಅಂತ ಇಟ್ಕೊಂಡ್ಬಿಟ್ಟು, ಬೋಲ್ಟ್ ಎಂಬುವನು 1767ರಲ್ಲಿ ಒಂದು ಪತ್ರಿಕೆಯನ್ನು ಆರಂಭಿಸುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಬೋಲ್ಟ್ ಅಂತ ಇಟ್ಕೊಂಡ್ಬಿಟ್ಟು ಅವನನ್ನು ಗಡೀಪಾರು ಮಾಡೋದ್ರ ಮೂಲಕ ಸರ್ಕಾರ ಅವನ ಪ್ರಯತ್ನವನ್ನು ಪ್ರಾರಂಭದಲ್ಲಿಯೇ ಚಿವುಟಿ ಹಾಕ್ತದೆ. ಪತ್ರಿಕೆಯನ್ನು ಕಂಡ್ರೆ ಜನರಿಗೆ ಇವತ್ತಿಗೂ ಕೂಡ ಪ್ರೆಸ್ನವ್ರು ಕಂಡ್ರೆ ಅಥವಾ ಪತ್ರಿಕೋದ್ಯಮದವ್ರು ಇದ್ದಾರೆ ಅಂತ ಹೇಳಿದ್ರೆ ಅವರು ತುಂಬ ಗಲಾಟೆ ಮಾಡ್ತಕ್ಕಂಥದ್ದು ಆಗಲಿ ಅಥವಾ ಸರ್ಕಾರದ ಬಗ್ಗೆ ಆಗಲಿ ಅಥವಾ ಒಬ್ಬ ರಾಜಕೀಯ ವ್ಯಕ್ತಿ ಬಗ್ಗೆ ಆಗಲಿ ಅಥವಾ ಒಬ್ಬ ವ್ಯಕ್ತಿಯ ಖಾಸಗಿ ಜೀವನದ ಬಗ್ಗೆ ಕೆಲವು ವಿಷಯಗಳನ್ನು ಸಂಗ್ರಹ ಮಾಡಿ ಅದನ್ನು ಸುದ್ದಿ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದಾಗಿರುವುದರಿಂದ ಬಹುಶಃ ಈ ಪತ್ರಿಕೆಗಳನ್ನು ಮತ್ತು ಪತ್ರಿಕೆ ಸಂಪಾದಕರುಗಳನ್ನು ಅಥವಾ ರಿಪೋರ್ಟರ್ಗಳಂತ ಹೇಳ್ತೀವಿ ನಾವು, ವರದಿಗಾರರು ಅಂತ ಹೇಳ್ತೀವಿ, ಅವ್ರನ್ನ ಕಂಡ್ರೆ ಇವತ್ತು ಆಧುನಿಕ ಯುಗದಲ್ಲೂ ಕೂಡ ಜನರಿಗೆ ಭಯ ಇದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಅವರ ಕೆಲವು ವೈಯಕ್ತಿಕ ವಿಷಯಗಳನ್ನು ಹೊರಗೆ ಹಾಕ್ತಕ್ಕಂಥ ಕೆಲಸ ಈ ಪತ್ರಿಕೋದ್ಯಮ ಮಾಡ್ತದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಸೊ ಆ ಕಾರಣಕ್ಕೋಸ್ಕರವಾಗಿ 1767ರಲ್ಲಿ ಪ್ರಯತ್ನ ಪಟ್ಟಿರ್ತಕ್ಕಂಥ ಬೋಲ್ಡನ ಪ್ರಯತ್ನ ಅವತ್ತಿನ ಸರ್ಕಾರ ಮತ್ತು ಅವತ್ತಿನ ಅಧಿಕಾರಿಗಳು ಅವನಿಗೆ ಆ ಪತ್ರಿಕೆಯನ್ನು ಪ್ರಾರಂಭ ಮಾಡೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅನ್ನುವಂಥದ್ದು ಗೊತ್ತಾಗ್ತದೆ. ತಿರ್ಗಾ 1780ರಲ್ಲಿ ಸರ್ಕಾರದ ಅಪ್ಪಣೆಯನ್ನು ಪಡೆದಿರ್ತಕ್ಕಂಥ ಜೇಮ್ಸ್ ಅಗಸ್ಟಸ್ ಹಿಕ್ಕಿ ಅಂತಕ್ಕಂಥವನು ಇಲ್ಲಿ ಬೆಂಗಾಲ್ ಗೆಜೆಟ್ ಅಥವಾ ಕಲ್ಕತ್ತಾ ಅನ್ನುವಂಥ ಜನರಲ್ ಅಡ್ವರ್ಟೈಸರ್ ಎಂಬ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾನೆ. ಜೇಮ್ಸ್ ಅಗಸ್ಟಸ್ ಹಿಕ್ಕಿ ಅಂತಕ್ಕಂಥವನು 1780ನಲ್ಲಿ. ಇದು ರಾಜಕೀಯ, ವಾಣಿಜ್ಯ ಮತ್ತು ಎಲ್ಲರಿಗೂ ಅವಕಾಶ ಇರುವಂಥ ಆದರೆ ಯಾರಿಂದಲೂ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಪತ್ರಿಕೆ ಎಂದು ಇದನ್ನು ಇದಕ್ಕೆ ಇಲ್ಲಿ ವರ್ಣಿಸಲಾಯಿತು ಅನ್ನೋದು ಗೊತ್ತಾಗ್ತದೆ. ಸೊ ಇವನು ಬಂದ ಮೇಲೆ ಏನು ಮಾಡ್ತಾನೆ, ಸರ್ಕಾರದ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಧಿಕಾರಿಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಕ್ಕಂಥ, ವಾಣಿಜ್ಯ ವ್ಯವಹಾರಗಳ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ, ಎಲ್ಲರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ಮಾಹಿತಿಯನ್ನು ಎಲ್ಲರಿಗೂ ಅನುಕೂಲವಾಗ್ತಕ್ಕಂಥ ಸುದ್ದಿಯನ್ನು ಬಿಂಬಿಸ್ತಕ್ಕಂಥ ಕೆಲಸ ಈ ಪತ್ರಿಕೆ ಮಾಡ್ತದೆ. ಅಗಸ್ಟ್ ಹಿಕ್ಕಿಯವರು ಮಾಡಿರ್ತಕ್ಕಂಥದ್ದು. ಈ ಪತ್ರಿಕೆ ಪ್ರಾರಂಭದಲ್ಲಿ 12 ಅಂಗುಲ ಉದ್ದ, 8 ಅಂಗುಲ ಅಗಲ, 2 ಹಾಳೆಗಳು ಈ ಪತ್ರಿಕೆಯಲ್ಲಿರ್ತಕ್ಕಂಥ ಆಗಿದ್ದಿತ್ತು. ಜೊತೆಗೆ ಇದರಲ್ಲಿ ಅತ್ಯಂತ ಜಾಹೀರಾತುಗಳಂತ ಹೇಳ್ತೀವಿ ನಾವು, ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತೀವಿ. ಈ ಯಾವುದೇ ಒಂದು ಪೇಪರ್ ಬರ್ತದೆ ಅಂತ ಹೇಳಿದ್ರೆ ಆ ಪೇಪರ್ನಲ್ಲಿ ವಿಷಯಕ್ಕಿಂತ ಹೆಚ್ಚಾಗಿ ಅಡ್ವರ್ಟೈಸ್ಮೆಂಟ್ನವ್ರಿಗೆ ಕೊಡ್ತಕ್ಕಂಥ ದುಡ್ಡಿನಿಂದ ಸಂಪಾದಕರಿಗೆ ಮತ್ತು ಪ್ರೆಸ್ನವರಿಗೆ ತುಂಬ ಲಾಭ ಇರತಕ್ಕಂಥದ್ದು ಅನ್ನೋದು ಗೊತ್ತಾಗ್ತದೆ. ಸೊ ಹಾಗಾಗಿ ಈ ಪತ್ರಿಕೆ ಕೂಡ ಇಲ್ಲಿ ಜಾಹೀರಾತುಗಳೇ ವಿಶೇಷವಾಗಿದ್ದವು ಅನ್ನೋದು ಗೊತ್ತಾಗ್ತದೆ. ವ್ಯಕ್ತಿಗಳ ಖಾಸಗಿ ಜೀವನಕ್ಕೆ ಸಂಬಂಧಿಸಿದ ವಿಷಯಗಳೇ ಈ ಪತ್ರಿಕೆಯ ಬಹುಮುಖ್ಯವಾಗಿರ್ತಕ್ಕಂಥ ಲಕ್ಷಣಗಳಾಗಿದ್ದವು ಅನ್ನೋದು ಗೊತ್ತಾಗ್ತದೆ. ಇದರಿಂದ ಸಣ್ಣದಾಗಿರ್ತಕ್ಕಂಥ ಆಂಗ್ಲೋ ಇಂಡಿಯನ್ ಸಮುದಾಯದಲ್ಲಿ ಸಾಕಷ್ಟು ಮುಜುಗುರ ಉಂಟಾಗ್ತಕ್ಕಂಥ, ಕೋಲಾಹಲ ಉಂಟಾಗ್ತಕ್ಕಂಥ ಕೆಲವು ಸುದ್ದಿಗಳನ್ನು ಇದರಲ್ಲಿ ಬಿಂಬಿಸ್ತಕ್ಕಂಥ ಕೆಲಸ ನಡೀತದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಉದಾಹರಣೆಗೆ ನೀವು ಇವತ್ತು ಹೇಳೋದಾದರೆ ಯಾವುದೇ ಒಬ್ಬ ರಾಜಕೀಯ ಮಹಾನ್ ನೇತಾರನಾಗಿರ್ಬೋದು ಅಥವಾ ರಾಜಕೀಯ ನಾಯಕನಾಗಿರ್ಬೋದು, ಅವ್ರದ್ದು ಏನಾದರೂ ಹುಟ್ಟುಹಬ್ಬ ಅಂತ ಹೇಳಿದ್ರೆ ಇಡೀ ಒಂದು ಪೇಪರ್ ತುಂಬ ಎಲ್ಲ ಅವ್ರದ್ದೇ ಸುದ್ದಿ ಇರ್ತದೆ. ಆ ಸುದ್ದಿ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಪೇಪರ್ನವ್ರಿಗೆ ಅಥವಾ ಪ್ರೆಸ್ ನಡೆಸ್ತಕ್ಕಂಥವ್ರಿಗೆ ದುಡ್ಡು ಸಾಕಷ್ಟು ಬರ್ತದೆ, ಲಾಭ ಹೆಚ್ಚಿಗೆ ಬರ್ತದೆ. ಹಾಗಾಗಿ ಅವರು ಈ ಅಡ್ವರ್ಟೈಸ್ಮೆಂಟ್ಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಬಹುಶಃ ನೀವು ಟಿ ವಿ ಜಾಹೀರಾತು ಅಂತ ಏನು ಬರ್ತದೆ, ಆ ಟಿ ವಿನಲ್ಲಿ ಬರ್ತಕ್ಕಂಥ ಜಾಹೀರಾತು ಅಥವಾ ದೂರದರ್ಶನಲ್ಲಿ ಬರ್ತಕ್ಕಂಥ ಜಾಹೀರಾತಕ್ಕೆ ಹೆಚ್ಚು ಅವರಿಗೆ ಹಣ ಬರ್ತದೆ ಅಂತಕ್ಕಂಥದ್ದು. ಉದಾಹರಣೆಗೆ ಹೇಳಬೇಕಾಗಿತ್ತು ಅಂತ ಹೇಳಿದ್ರೆ ನಿಮ್ಮ ಸಚಿನ್ ತೆಂಡೂಲ್ಕರ್ ಒಂದು 3 ಸೆಕೆಂಡು ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ, ಪರದೆ ಮೇಲೆ ಬಂದು ಹೋಗ್ತಾನೆ ಅಂತ ಹೇಳಿದ್ರೆ ಅವನು ಕೋಟ್ಯಾನುಗಟ್ಟಲೆ ಹಣವನ್ನು ಸಂಪಾದನೆ ಮಾಡ್ತಾನೆ. ಅದರಿಂದ ಅವರಿಗೆ ಸಾವಿರಾರು ಕೋಟಿಗಳಷ್ಟು ಹಣ ಅವರಿಗೆ ಲಾಭ ಆಗ್ತದೆ ಅಂತಕ್ಕಂಥದ್ದು. ಅವನು ಹೇಳ್ತಾನೆ ಬೂಸ್ಟ್ ಇಸ್ ಸಿಗ್ರೆಟ್ ಆಫ್ ಮೈ ಎನರ್ಜಿ ಅಂತ ಇಟ್ಕೊಂಡ್ಬಿಟ್ಟು ಅದೊಂದು ಜಸ್ಟ್ ಒಂದು ಅವನು 2 ಕೊಟ್ಟು ಹೋಗ್ಬಿಡ್ತಾನೆ.
ಕೊಟ್ಟು ಹೋದ ತಕ್ಷಣ ಅದೇನಾಗ್ಬಿಡ್ತದೆ ಅಂತ ಹೇಳಿದ್ರೆ ಅದರಿಂದ ಮಕ್ಕಳಿಗೆ ತಾಯಂದಿರು ಅಥವಾ ಪೇರೆಂಟ್ಸ್ ಎಲ್ಲರೂ ಏನು ಮಾಡ್ತಾರೆ, ಸಚಿನ್ ತೆಂಡೂಲ್ಕರ್ ಈ ರೀತಿಯಾಗಿರ್ತಕ್ಕಂಥ ಬೂಸ್ಟ್ ಕುಡಿದು ಈ ಥರ ಆಗಿದ್ದಾನೆ ಅಂತ ಹೇಳಿದ್ರೆ ನಾವು ನಮ್ಮ ಮಕ್ಕಳು ಕುಡಿಸ್ಬೇಕು ಅಂತಕ್ಕಂಥದ್ದು. ಹಾಗಾಗಿ ಅದು ಒಂದು ಮಾರ್ಕೆಟಿಂಗ್ನಲ್ಲಿ ಹೆಚ್ಚು ಬೆಲೆಯನ್ನು ಗಳಿಸ್ತಕ್ಕಂಥದ್ದಾಗ್ತದೆ, ಅದು ಅಡ್ವರ್ಟೈಸ್ಮೆಂಟ್ ಅಂತಕ್ಕಂಥದ್ದು. ಸೊ ಅಂತಹ ಕೆಲಸವನ್ನು ಪ್ರಾರಂಭದಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂಥದ್ದು ಮತ್ತು ಖಾಸಗಿ ವ್ಯಕ್ತಿಗಳ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿ ಜಾಹೀರಾತುಗಳನ್ನು ಕೊಡ್ತಕ್ಕಂಥ ಕೆಲಸ ಇಲ್ಲಿ ಜೇಮ್ಸ್ ಅಗಸ್ಟಸ್ ಹಿಕ್ಕಿ ಅಂತಕ್ಕಂಥವ್ರು ತಮ್ಮ ಪತ್ರಿಕೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸುದ್ದಿಯನ್ನು ಬಿಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತದೆ. ಸೊ ಹೀಗಾಗಿ ಮತ ಪ್ರಚಾರಕರು, ಅಧಿಕಾರಿಗಳು, ಮುಖ್ಯ ನ್ಯಾಯಾಧೀಶರು, ಗವರ್ನರ್ ಜನರಲ್ ಮತ್ತು ಅವರ ಕೌಟುಂಬಿಕವಾಗಿರ್ತಕ್ಕಂಥ ವಿಷಯಗಳನ್ನು ಕುರಿತು ಇಲ್ಲಿ ಮತ್ತು ಆ ಎಲ್ಲ ನ್ಯಾಯಾಧೀಶರ, ಅಧಿಕಾರಿಗಳ, ಗವರ್ನರ್ ಜನರಲ್ಗಳ ಪತ್ನಿಯರಿಗೂ ಕೂಡ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ವ್ಯಕ್ತಿಗೂ ಮುಲಾಜಿಲ್ದೇನೆ ಕೆಲವು ಸುದ್ದಿಯನ್ನು ಅವನು ಆ ಪತ್ರಿಕೆಯಲ್ಲಿ ಪ್ರಕಟಿಸ್ತಾ ಇದ್ದ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಪ್ರತಿಯೊಬ್ಬರಿಗೂ ಕೂಡ ಅವನು ಕ್ರಿಟಿಸೈಸ್ ಮಾಡತಕ್ಕಂಥ, ವಿಮರ್ಶೆ ಮಾಡತಕ್ಕಂಥ ಸುದ್ದಿಯನ್ನು ಅದರಲ್ಲಿ ಹಾಕ್ತಾ ಇದ್ದ ಅನ್ನೋದು ಗೊತ್ತಾಗ್ತದೆ. ಜನರಲ್ ಪೋಸ್ಟ್ ಆಫೀಸ್ ಮೂಲಕ ಪತ್ರಿಕೆಯನ್ನು ರವಾನಿಸ್ತಕ್ಕಂಥ ಸೌಲಭ್ಯ ಸರ್ಕಾರ ಅವತ್ತು ನಡೆಸ್ತಾ ಇತ್ತು. ಆದರೆ ಯಾವಾಗ ಇವ ಸರ್ಕಾರದ ಬಗ್ಗೆ ವಿಮರ್ಶೆ ಮಾಡ್ತಕ್ಕಂಥದ್ದು, ಅಧಿಕಾರಿಗಳ ಬಗ್ಗೆ ವಿಮರ್ಶೆ ಮಾಡ್ತಕ್ಕಂಥದ್ದು, ಗವರ್ನರ್ ಜನರಲ್ಗಳ ಬಗ್ಗೆ ವಿಮರ್ಶೆ ಮಾಡ್ತಕ್ಕಂಥದ್ದು, ಈ ಎಲ್ಲ ಅಧಿಕಾರಿಗಳ ಪತ್ನಿಯರು ಕೂಡ ಮಾಡ್ತಕ್ಕಂಥ ಚಟುವಟಿಕೆಗಳ ಸುದ್ದಿಯನ್ನು ಆ ಅಗಸ್ಟಸ್ ಹಿಕ್ಕಿ ಅಂತಕ್ಕಂಥವನು ಪತ್ರಿಕೆಯಲ್ಲಿ ಪ್ರಕಟಿಸ್ತಾ ಇರೋದ್ರಿಂದ ಏನು ಪೋಸ್ಟ್ ಆಫೀಸ್ನಿಂದ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪತ್ರಿಕೆ ಏನು ರವಾನೆ ಮಾಡ್ತಾ ಇದ್ರೋ ಅದನ್ನು ಕೂಡ ಸರ್ಕಾರ ಏನು ಮಾಡ್ತದೆ, ಅಲ್ಲಿ ಬ್ಯಾನ್ ಮಾಡ್ತದೆ. ಕಳಿಸ್ತಕ್ಕಂಥದ್ದನ್ನು, ಸುದ್ದಿ ಕಳಿಸ್ತಕ್ಕಂಥದ್ದನ್ನು, ರವಾನಿಸ್ತಕ್ಕಂಥ ಸೌಲಭ್ಯವನ್ನು ಸರ್ಕಾರ ತಡೆ ಹಿಡಿತದೆ ಅಂತಕ್ಕಂಥದ್ದು. ಇದೊಂದು ಏಕಪಕ್ಷೀಯ ಅಧಿಕಾರ ಮತ್ತು ಪ್ರತಿಭಾ ತೀಕ್ಷ್ಣವಾಗಿರ್ತಕ್ಕಂಥ ಸಾಕ್ಷಿ ಎಂದು ಹಿಕ್ಕಿ ಸರ್ಕಾರದ ಈ ಕ್ರಮವನ್ನು ಮತ್ತಿಷ್ಟು ಹೀಯಾಳಿಸ್ತಾನೆ, ಮತ್ತಿಷ್ಟು ವಿಮರ್ಶಾತ್ಮಕವಾಗಿ ಬರೆಯೋದಕ್ಕೆ ಪ್ರಯತ್ನ ಮಾಡ್ತಾನೆ. ಗವರ್ನರ್ ಜನರಲ್ ಆಗಿರ್ತಕ್ಕಂಥ ಲಾರ್ಡ್ ವಾರ್ನ್ ಹೇಸ್ಟಿಂಗ್ಸ್ ಹಾಗೂ ಮುಖ್ಯ ನ್ಯಾಯಾಧೀಶ ಆಗಿರ್ತಕ್ಕಂಥ ಸರ್ ಎಲಿಶ್ ಇಂಪೆ ಅವರು ಇಲ್ಲಿ ತೀವ್ರವಾಗಿರ್ತಕ್ಕಂಥ ದೋಷ, ಇವನ ಬಗ್ಗೆ ತಪ್ಪುಗಳನ್ನು ಹೇಳ್ತಾರೆ. ಇವನೊಬ್ಬ ಪತ್ರಿಕೆಯಲ್ಲಿ ಸುಳ್ಳು ಸುದ್ದಿಯನ್ನು ಹಳಿಸ್ತಕ್ಕಂಥ ವ್ಯಕ್ತಿ ಅನ್ನುವಂಥದ್ದು ಅಭಿಪ್ರಾಯವನ್ನು ಅವರು ವಾರ್ನ್ ಹೇಸ್ಟಿಂಗ್ಸ್ ಮತ್ತು ಅವರುಗಳು ಹೇಳ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಅದರಲ್ಲಿ ಇರ್ತಕ್ಕಂಥ ಬೇರೆಯವರಿಂದ ಬರೆಸಲಾಗಿರ್ತಕ್ಕಂಥ ಅಶ್ಲೀಲ ಲೇಖನಗಳನ್ನು ಹಿಕ್ಕಿ ಪ್ರಕಟಿಸಿದ್ದಾನೆ ಎಂಬುದಾದರೂ ನಿಜವಾದರೂ ಕೂಡ ಏಕಾಂಗಿಯಾಗಿರ್ತಕ್ಕಂಥ ಪತ್ರಿಕೋದ್ಯಮದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅಪರೂಪದ ಧೈರ್ಯವನ್ನು ಪ್ರದರ್ಶನ ಮಾಡಿರ್ತಕ್ಕಂಥ ವ್ಯಕ್ತಿ ಅಗಸ್ಟಸ್ ಹಿಕ್ಕಿ ಆಗಿದ್ದಾನದು. ಆ ಸಮಯದಲ್ಲಿ ಅವನು ಬರೆದಿರ್ತಕ್ಕಂಥ ಕೆಲವು ಮಾತುಗಳು ಭಾರತೀಯ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಉದಾಹರಿಸಲು ಯೋಗ್ಯವಾಗಿರ್ತಕ್ಕಂಥದ್ದು. ಒಬ್ಬ ಇಂಗ್ಲೀಷ್ನವನು ಅಸ್ತಿತ್ವಕ್ಕೆ ಹಾಗೂ ಸ್ವತಂತ್ರ ಸರ್ಕಾರಕ್ಕೆ ಪತ್ರಿಕೋದ್ಯಮದ ಸ್ವಾತಂತ್ರ್ಯ ಅತಿ ಮುಖ್ಯವಾಗಿರ್ತಕ್ಕಂಥ ಅಂಗ. ಹಿಕ್ಕಿ ಈ ರೀತಿಯಾಗಿರ್ತಕ್ಕಂಥ ಪರಿಗಣಿಸ್ತಾನೆ ಅನ್ನೋದು ಗೊತ್ತಾಗ್ತದೆ. ಅವನಿಗೆ ತನ್ನದೇ ಆಗಿರ್ತಕ್ಕಂಥ ಉದ್ದೇಶ, ಧ್ಯೇಯಗಳನ್ನು ಘೋಷಿಸುವಂಥ ಹಕ್ಕು ಸ್ವಾತಂತ್ರ್ಯಪೂರ್ಣವಾಗಿರಬೇಕು. ಈ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುವ ಯಾವ ಪ್ರಯತ್ನವಾದರೂ ದಬ್ಬಾಳಿಕೆಯ ಸಮುದಾಯಕ್ಕೆ ಘಾಸಿಯನ್ನುಂಟು ಮಾಡುತ್ತದೆ ಎನ್ನುವಂಥ ವಿಚಾರ ಉಳಿತಕ್ಕಂಥದ್ದು. ಈ ರೀತಿ ಪತ್ರಿಕೋದ್ಯಮದ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯುವಂಥ ಭಾವನೆಯನ್ನು ಮತ್ತೆ ವ್ಯಕ್ತಗೊಳಿಸುವಂಥ ಸುಮಾರು 40 ವರ್ಷಗಳ ಕಾಲ ಒಬ್ಬ ಭಾರತೀಯನಿಗೆ ಬೇಕಾಯಿತು ಅಂತಕ್ಕಂಥದ್ದು. 1782ರಲ್ಲಿ ಒಬ್ಬ ಮತ ಪ್ರಚಾರಕ ಮತ್ತು ಗವರ್ನರ್ ಜನರಲ್ ಹಿಕ್ಕಿ ವಿರುದ್ಧವಾಗಿ ಮಾನನಷ್ಟ ಮೊಕದ್ದಮೆಗಳನ್ನು ಹೂಡಿದರು. ಹಿಕ್ಕಿಗೆ ಶಿಕ್ಷೆಯಾಗಿ ಕಾರ್ಯಗೃಹಕ್ಕೆ ಕಳುಹಿಸಲಾಯಿತು ಅಂತಕ್ಕಂಥದ್ದು. ಇದರಿಂದ ಅವನ ಪತ್ರಿಕೆ ಸ್ಥಗಿತಗೊಳ್ಳುತ್ತದೆ. ಅವನನ್ನು ಜೈಲಿಗೆ ಹಾಕಿಬಿಡ್ತಾರೆ. ಸರ್ಕಾರದ ಬಗ್ಗೆ, ಗವರ್ನರ್ ಜನರಲ್ಗಳ ಬಗ್ಗೆ, ಅಧಿಕಾರಿಗಳ ಬಗ್ಗೆ ವಿಮರ್ಶೆ ಮಾಡಿರ್ತಕ್ಕಂಥ ಸುದ್ದಿಯನ್ನು ಪತ್ರಿಕೆಯಲ್ಲಿ ಬಿಂಬಿಸ್ತಾ ಇರೋದ್ರಿಂದ ಅವನನ್ನು ಸೆರೆಮನೆಗೆ ಅಥವಾ ಕಾರ್ಯಗೃಹಕ್ಕೆ ಹಾಕ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಆ ಹಿಕ್ಕಿಯನ್ನು ನನ್ನ ಕಾರ್ಯಗೃಹಕ್ಕೆ ಕಳುಹಿಸಿದ ಮೇಲೆ ಅವನು ಹೊರಡಿಸ್ತಕ್ಕಂಥ ಪತ್ರಿಕೆಗಳು ಇಲ್ಲಿ ಏನಾಗ್ತವೆ, ನಿಂತು ಬಿಡ್ತವೆ, ಸ್ಟಾಪ್ ಆಗಿಬಿಡ್ತದೆ ಅಂತಕ್ಕಂಥದ್ದು. ಸೊ 1780 ಹಿಡ್ಕೊಂಡು 1793 ಅವಧಿಯಲ್ಲಿ ಇನ್ನೂ 6 ಪತ್ರಿಕೆಗಳು ಆರಂಭಗೊಂಡವು. ಇವುಗಳಲ್ಲಿ ಒಂದು ಪತ್ರಿಕೆಯ ಸಂಪಾದಕನಾಗಿರ್ತಕ್ಕಂಥವನು ಸರ್ ಜಾನ್ ಸೋರ್ ಅಂತಕ್ಕಂಥವನು ಗಡಿಪಾರು ಮಾಡಲಾಯಿತು ಅಂತಕ್ಕಂಥದ್ದು. ಇವುಗಳಲ್ಲಿ ಇಂಡಿಯನ್ ಗೆಜೆಟ್ ಅಂತಕ್ಕಂಥದ್ದು 1780ರಲ್ಲಿ, ಕಲ್ಕತ್ತಾ ಗೆಜೆಟ್ ಅಂತಕ್ಕಂಥದ್ದು 1784ರಲ್ಲಿ, ಹುರ್ಕೂರ್ ಅಂತಕ್ಕಂಥದ್ದು ಅಂದರೆ ಹಿರೇಕಾರ್ ಅಂತಕ್ಕಂಥ ಅದರಲ್ಲಿಯೂ ಕೂಡ ಈ ಪತ್ರಿಕೆಯ ಸ್ವಲ್ಪ ಗೌರವವನ್ನು ಗಳಿಸಿಕೊಟ್ಟಿರ್ತಕ್ಕಂಥ ಪತ್ರಿಕೆಗಳಾಗಿದ್ದವು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇಷ್ಟು ನಮಗೆ ಈ ಪತ್ರಿಕೋದ್ಯಮದಲ್ಲಿರ್ತಕ್ಕಂಥ ಹಿನ್ನೆಲೆ ನೋಡಿದಾಗ, ಗಮನಿಸಿದಾಗ ನಮಗೆ ಸ್ಪಷ್ಟವಾಗಿರ್ತಕ್ಕಂಥ ಚಿತ್ರಣ ಗೊತ್ತಾಗ್ತದೆ ಅಂತ ಇಟ್ಕೊಂಡ್ಬಿಟ್ಟು ಮುಂದೆ ಮದ್ರಾಸ್ ಪತ್ರಿಕೆ ಅಂತ ಇಟ್ಕೊಂಡ್ಬಿಟ್ಟು 1785ನಲ್ಲಿ ಮದ್ರಾಸ್ನಲ್ಲಿ ಆರಂಭಗೊಂಡಿರ್ತಕ್ಕಂಥ ಮದ್ರಾಸ್ ಕೊರಿಯರ್ಗೆ ಸರ್ಕಾರಿ ಕೃಪೆ ದೊರೀತದೆ. 1795ನಲ್ಲಿ ಇನ್ನೆರಡು ಪತ್ರಿಕೆಗಳು ಆರಂಭಗೊಳ್ಳುತ್ತವೆ. ಅವುಗಳಲ್ಲಿ ಇಂಡಿಯನ್ ಹೆರಾಲ್ಡ್ ಎಂಬ ಪತ್ರಿಕೆಯ ಸಂಪಾದಕನನ್ನು ಸರ್ಕಾರ ಮತ್ತು ಪ್ರಿನ್ಸ್ ಆಫ್ ವೇಲ್ಸ್ ವಿರುದ್ಧ ಬರೆದಿರತಕ್ಕಂಥ ಲೇಖನಕ್ಕಾಗಿ ಗಡಿಪಾರು ಮಾಡಲಾಯಿತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ವೀಕ್ಲಿ ಮದ್ರಾಸ್ ಗೆಜೆಟ್ ಎಂಬ ಇನ್ನೊಂದು ಪತ್ರಿಕೆಯನ್ನು ಸಂಪಾದಕನಿಗೆ ಮಿಲಿಟರಿ
ಸರ್ಕಾರದ ಸಾಮಾನ್ಯ ಅಧಿಸೂಚನೆಗಳ ನಕಲುಗಳನ್ನು ಒದಗಿಸಿ ಅವುಗಳ ತಪಾಸಣೆ ನಡೆಸಿ ಅವನ ಒಪ್ಪಿಗೆ ಕೊಟ್ಟರೆ ಮಾತ್ರ ಪ್ರಕಟಿಸಬಹುದು ಎಂಬ ಷರತ್ತು ಕೂಡ ಈ ಪತ್ರಿಕೆಗಳ ಮೇಲೆ ವಿಧಿಸುತ್ತದೆ ಅಂತಕ್ಕಂಥದ್ದು. 4 ವರ್ಷಗಳ ನಂತರ ಅಂದರೆ 1799 ಜೂನ್ 29ರಂದು ಮದ್ರಾಸ್ ಸರ್ಕಾರ ಒಂದು ಅಧಿಸೂಚನೆಯನ್ನು ಹೊರಡಿಸಿ ಎಲ್ಲ ಪತ್ರಿಕೆಯವರು ಪ್ರಕಟಿಸುವಂಥ ವಿಷಯಗಳನ್ನು ಸರ್ಕಾರದ ತಪಾಸಣೆಗೆ ಕಳುಹಿಸಬೇಕು. ಅಂದರೆ ಸರ್ಕಾರ ಆ ಪತ್ರಿಕೆ ಈ ಸುದ್ದಿ ಪತ್ರಿಕೆಯಲ್ಲಿ ನೀವು ಪ್ರಿಂಟ್ ಹಾಕಬೇಕು, ಪಬ್ಲಿಷ್ ಮಾಡಬೇಕು ಅಂಥೇಳಿ ಸರ್ಕಾರದ ಅನುಮತಿ ತಗೊಳ್ಬೇಕು ಅಂತಕ್ಕಂಥದ್ದು, ಸರ್ಕಾರದ ಪರ್ಮಿಷನ್ ತಗೊಳ್ಬೇಕು ಅಂತಕ್ಕಂಥದ್ದು. ಆ ಒಪ್ಪಿಗೆ ಸರ್ಕಾರದ ಒಪ್ಪಿಗೆ ಸಿಕ್ಕಿದ ನಂತರವೇ ಪ್ರಕಟಿಸಬೇಕು ಅನ್ನುವಂಥ ನಿರ್ಧಾರವನ್ನು ಇಲ್ಲಿ ಸರ್ಕಾರ ಅವತ್ತಿನ ಸರ್ಕಾರ ಹೊರಡಿಸ್ತದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇದು ಮದ್ರಾಸ್ ಪತ್ರಿಕೆಯಲ್ಲಿ ಅಂತಕ್ಕಂಥದ್ದು. ಮುಂದೆ ಬರ್ತಕ್ಕಂಥದ್ದು ಬಾಂಬೆ ಪತ್ರಿಕೆ ಅಂತ ಇಟ್ಕೊಂಡ್ಬಿಟ್ಟು. ಬಾಂಬೆಯ ಮೊದಲ ಪತ್ರಿಕೆ ಬಾಂಬೆ ಹೆರಾಲ್ಡ್ 1789ನಲ್ಲಿ ಮೊದಲ ಬಾರಿಗೆ ಪ್ರಕಟಗೊಳ್ಳುತ್ತದೆ. ತದನಂತರದಲ್ಲಿ 1790ರಲ್ಲಿ ಬಾಂಬೆ ಕೋರಿಯರ್ ಅಂತಕ್ಕಂಥದ್ದು, 1791ರಲ್ಲಿ ಇವುಗಳು ಪ್ರಕಟಗೊಳ್ಳುತ್ತವೆ. ಪೊಲೀಸ್ ಆಡಳಿತದ ವಿರುದ್ಧ ಒಂದು ಲೇಖನವನ್ನು ಪ್ರಕಟಿಸಿರುವುದರಿಂದ ಈ ಬಾಂಬೆ ಗೆಜೆಟ್ ಸರ್ಕಾರಿ ಕೋಪಕ್ಕೆ ತುತ್ತಾಗ್ತದೆ. ಪೊಲೀಸ್ ಅಧಿಕಾರಿ ಮೇಲೆ ಸುದ್ದಿ ಮಾಡ್ತಾರೆ ಅಂತಕ್ಕಂಥ ಈ ಪತ್ರಿಕೆ ಪ್ರತಿಯನ್ನು ಪ್ರಕಟಿಸುವ ಮುಂಚೆ ಸರ್ಕಾರಕ್ಕೆ ಸಲ್ಲಿಸಿದ ಅಪ್ಪಣೆ ಪಡೆದ ನಂತರ ಪ್ರಕಟಿಸಬೇಕೆಂದು ಆ ಪತ್ರಿಕೆಯ ಸಂಪಾದಕನಿಗೆ ಅಪ್ಪಣೆ ಮಾಡಲಾಯಿತು. ಅವನಿಗೂ ಕೂಡ ಮುಂಬೈಯಲ್ಲಿ ಹೊರಡಿಸಿರ್ತಕ್ಕಂಥ ಪತ್ರಿಕೆಗಳು ಕೂಡ ಸರ್ಕಾರದ ಅನುಮತಿಯನ್ನು ತೆಗೆದುಕೊಂಡೇ ಅವುಗಳು ಪಬ್ಲಿಷ್ ಮಾಡಬೇಕು, ಸುದ್ದಿ ಮಾಡಬೇಕು ಅನ್ನುವಂಥ ಆದೇಶವನ್ನು ಹೊರಡಿಸ್ತದೆ ಅವತ್ತಿನ ಸರ್ಕಾರ ಅಂತಕ್ಕಂಥದ್ದು. ತದನಂತರದಲ್ಲಿ ಅವನಿಗೆ ಸರ್ಕಾರ ಕೃಪೆ ಕೂಡ ಸಿಗ್ತದೆ, ಅಂದರೆ ಸರ್ಕಾರ ಅವನಿಗೆ ಪರ್ಮಿಷನ್ ಕೂಡ ಕೊಡ್ತದೆ ಅಂತಕ್ಕಂಥದ್ದು. 1792ರಲ್ಲಿ ಅವನ ಪತ್ರಿಕೆ ಬಾಂಬೆ ಹೆರಾಲ್ಡ್ ಒಡನೆ ವಿಲೀನಗೊಳ್ಳುತ್ತದೆ ಅಂತಕ್ಕಂಥದ್ದು. ಈ ಪತ್ರಿಕೆಗಳು ಆಗಾಗ ಸರ್ಕಾರದ ಕಾರ್ಯಗಳನ್ನು ಖಂಡಿಸಿದರು. ಅವು ವಿಶೇಷವಾಗಿ ಭಾರತದಲ್ಲಿದ್ದಿರ್ತಕ್ಕಂಥ ಇಂಗ್ಲೀಷ್ ಜನಗಳಿಗಾಗಿಯೇ ಇದ್ದವು. ಸಾಮಾನ್ಯವಾಗಿ ಹೇಳುವುದಾದರೆ ಅವು ರಾಜಕೀಯವಾಗಿ ಪ್ರಾಮುಖ್ಯತೆಯನ್ನು ಪಡೆದಿರಲಿಲ್ಲ. ಸರ್ಕಾರದ ಅಧಿಸೂಚನೆಗಳು, ಭಾರತೀಯ ಸುದ್ದಿಗಳು, ಸಂಪಾದಕರಿಗೆ ಪತ್ರಗಳು, ಖಾಸಗಿ ಸಮಾಚಾರ, ಫ್ಯಾಷನ್ ಸಮಾಚಾರ, ಇಂಗ್ಲೆಂಡ್ನಲ್ಲಿ ಪ್ರಕಟಗೊಂಡಿರ್ತಕ್ಕಂಥ ಪತ್ರಿಕೆಗಳ ಉದ್ಧೃತ ಭಾಗಗಳು, ಪಾರ್ಲಿಮೆಂಟರಿ ವರದಿಗಳು, ಸುದ್ದಿ ಪತ್ರಗಳು, ಯುರೋಪಿನ ವಿವಿಧ ಭಾಗಗಳ ವರದಿಗಳು ಮುಂತಾದವುಗಳನ್ನು ಈ ಪತ್ರಿಕೆಗಳಲ್ಲಿ ಅಂದರೆ ಮುಂಬೈ ಪತ್ರಿಕೆಯಲ್ಲಿ ಪ್ರಕಟಿಸುತ್ತಿದ್ದವು. ಇಂಗ್ಲೀಷರಿಗೆ ಮಾತ್ರ ಆಸಕ್ತಿಕರವಾಗಿರ್ತಕ್ಕಂಥ ರಾಜಕೀಯ ಮತ್ತು ಮಿಲಿಟರಿ ವಿಷಯಗಳನ್ನು ಕುರಿತಾಗಿರ್ತಕ್ಕಂಥ ಸಂಪಾದಕೀಯವನ್ನು ಬರೆಯಲಾಗುತ್ತಿತ್ತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಬಹುಶಃ ನೀವು ಎಲ್ಲ ಪೇಪರ್ಗಳಲ್ಲಿ ನೋಡ್ತಿರ್ತೀರಿ, ಒಂದು ಕಡೆ ಪೇಪರ್ ನಾವು ಓಪನ್ ಮಾಡಿದ ತಕ್ಷಣ ಸಂಪಾದಕೀಯ ಸುದ್ದಿ ಅಂತ ಹೇಳಿರ್ತದೆ. ಅದರಲ್ಲಿ ಸಂಪಾದಕರು ವಿಶೇಷವಾಗಿರ್ತಕ್ಕಂಥ ಒಂದು ಆರ್ಟಿಕಲನ್ನು ಬರಿತಾ ಇರ್ತಾರೆ. ಅಂಥ ಆರ್ಟಿಕಲನ್ನು ಇಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅವತ್ತು ಮಿಲಿಟರಿ ಅಂತಕ್ಕಂಥದ್ದು ಏನಿತ್ತಲ್ಲ, ಸೇನಾ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸುದ್ದಿಯನ್ನು ಸಂಪಾದಕೀಯ ಇದರಲ್ಲಿ ಬರಿತಾ ಇದ್ರು ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಾಗ್ತದೆ. ಸೊ ಹೀಗಾಗಿ ಈ ಪತ್ರಿಕೆ ಕೂಡ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಕ್ಕಂಥದ್ದಾಗಿತ್ತು ಅನ್ನೋದು ಗೊತ್ತಾಗ್ತದೆ. ಸೊ ಇದರಿಂದ ಇಲ್ಲಿ ಒಟ್ಟಾರೆ ಗೊತ್ತಾಗ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈ ಬಾಂಬೆ ಪತ್ರಿಕೆ ಮತ್ತು ಮದ್ರಾಸ್ ಪತ್ರಿಕೆ ಅಂತಕ್ಕಂಥವುಗಳು ಅವತ್ತಿನ ಕಾಲಕ್ಕೆ ತುಂಬ ಪ್ರಸಿದ್ಧಿಯನ್ನು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥವುಗಳಾಗಿದ್ದು ಅನ್ನೋದು ಗೊತ್ತಾಗ್ತದೆ. ಸೊ ಆದುದರಿಂದ ಇಲ್ಲಿ ಈ ಪತ್ರಿಕೋದ್ಯಮ ಅಂತಕ್ಕಂಥದ್ದು ತುಂಬ ಮಹತ್ವವಾಗಿರ್ತಕ್ಕಂಥ ಉನ್ನತ ಆದರ್ಶಗಳನ್ನು, ಉನ್ನತ ಒಂದು ಧ್ಯೇಯೋದ್ದೇಶಗಳನ್ನು ಇಟ್ಕೊಂಡು ಇವುಗಳು ಪ್ರಾರಂಭ ಮಾಡಲಾಗಿದ್ದಿತ್ತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಅದಕ್ಕೋಸ್ಕರ ಈ ಮುಂಬೈ ಪತ್ರಿಕೆ ಅಂತಕ್ಕಂಥದ್ದು ಸರ್ಕಾರದಿಂದ ಮಾನ್ಯತೆಯನ್ನು ಪಡ್ಕೊಂಡು, ಸರ್ಕಾರದಿಂದ ಅನುಮತಿಯನ್ನು ಪಡ್ಕೊಂಡು ಈ ಪತ್ರಿಕೆ ಪ್ರಾರಂಭ ಮಾಡಲಾಗ್ತಾ ಇತ್ತು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಬಹುಶಃ ನಾವು ಈ ವಿಷಯಗಳನ್ನು ನಾವು ಗಮನಿಸಿದಾಗ ಬಹುಶಃ ನಾವು ಈ ಪತ್ರಿಕೋದ್ಯಮದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯಗಳನ್ನು ನಾವು ಇನ್ನೂ ಮುಂದಿನ ತರಗತಿಗಳಲ್ಲಿ ಅದರ ಬಗ್ಗೆ ವಿಶೇಷವಾಗಿ ನಾವು ಚರ್ಚೆ ಮಾಡೋಣ ಅಂತ ಇಟ್ಕೊಂಡ್ಬಿಟ್ಟು ಇವತ್ತು ಇಲ್ಲಿಗೆ ಈ ಒಂದು ತರಗತಿ ಬಹುಶಃ ನಾವು ಮುಕ್ತಾಯಗೊಳಿಸ್ತೇವೆ. ಧನ್ಯವಾದಗಳು.